ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಇವತ್ತು ನಾನು ವಿಶ್ವ ಶಾಂತಿಗಾಗಿ ವಿಶ್ವದಾದ್ಯಂತ ಪಾದಯಾತ್ರೆ ಮಾಡಿದಂತಹ ಒಬ್ಬ ವಿಶಿಷ್ಟ ವ್ಯಕ್ತಿಯ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚ್ಕೊಬೇಕಂತಿದ್ದೀನಿ. ಆ ವ್ಯಕ್ತಿಯ ಹೆಸರು ಸತೀಶ್ ಕುಮಾರ್. ಸತೀಶ್ ಕುಮಾರ್ ಅವರು ಆಗಸ್ಟ್ 9, 1936ರಲ್ಲಿ ರಾಜಸ್ಥಾನದ ಒಂದು ಹಳ್ಳಿಯಲ್ಲಿ ತುಂಬ ಸಂಪ್ರದಾಯಸ್ಥವಾದ ಕಟ್ಟುನಿಟ್ಟಾದ ಒಂದು ಜೈನ ಕುಟುಂಬದಲ್ಲಿ ಜನಿಸ್ತಾರೆ. ಅವರ ತಾಯಿ ಎಷ್ಟು ಕಟ್ಟುನಿಟ್ಟಾಗಿ ಜೈನ ಸಂಪ್ರದಾಯವನ್ನು ಪಾಲಿಸ್ತಾ ಇದ್ರು ಅಂದರೆ, ಒಂದು ದಿನ ಊಟ ಮಾಡೋದು, ಮತ್ತೊಂದು ದಿನ ಉಪವಾಸ ಮಾಡೋದು, ಮತ್ತು ತುಂಬ ಮಿತವಾದ ಆಹಾರ, ನೈಸರ್ಗಿಕ ಆಹಾರವನ್ನು ತೆಗೆದುಕೊಳ್ಳೋದು, ಹಾಲು, ಹಣ್ಣು, ತರಕಾರಿ, ಸೊಪ್ಪು ಇಂತಹ ಆಹಾರಗಳನ್ನು ಸೇವಿಸೋದು, ಮತ್ತು ಯಾವುದೇ ದ್ವೇಷ, ಅಸೂಯೆ ಇಲ್ಲದೇ ಇರುವಂತಹ ಒಂದು ಪ್ರೀತಿ, ಕರುಣೆಯಿಂದ ಕೂಡಿದಂತಹ ಒಂದು ಜೀವನವನ್ನು ನಡೆಸ್ತಾ ಇದ್ದರು. ಇಂತಹ ವಾತಾವರಣದಲ್ಲಿ ಸತೀಶ್ ಕುಮಾರ್ ಅವರು ಬೆಳೀತಾ ಇರ್ತಾರೆ. ಅವರಿಗೆ 9 ವರ್ಷ ವಯಸ್ಸಿದ್ದಾಗ ಮನೆಯವರ ಅನುಮತಿಯನ್ನು ಪಡೆದು ಅವರು ಜೈನ ಸನ್ಯಾಸಿ ಆಗ್ತಾರೆ. ಆಮೇಲೆ ಸುಮಾರು 9 ವರ್ಷಗಳ ಕಾಲ ಅವರು ಸನ್ಯಾಸಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಅವರಿಗೆ 18 ವರ್ಷ ವಯಸ್ಸಾಗಿದ್ದಾಗ ಗಾಂಧೀಜಿಯವರ ಒಂದು ಪುಸ್ತಕವನ್ನು ಓದಿ ಗಾಂಧೀಜಿಯ ಪ್ರಭಾವಕ್ಕೊಳಗಾಗ್ತಾರೆ. ಹಾಗೆ ಅವರಿಗೆ ಗಾಂಧೀಜಿಯ ಶಿಷ್ಯರಾದಂತಹ ವಿನೋಬಾ ಭಾವೆಯವರ ಪರಿಚಯ ಆಗುತ್ತೆ. ವಿನೋಬಾ ಭಾವೆಯವರು ಸರ್ವೋದಯ ಚಳುವಳಿ ಹಾಗೂ ಭೂದಾನ ಚಳುವಳಿಯ ಮೂಲಕ ಭಾರತಕ್ಕೆ ತಮ್ಮದೇ ಆದ ವಿಶಿಷ್ಟವಾದ ಕೊಡುಗೆಯನ್ನು ನೀಡಿದಂತಹ ಒಬ್ಬ ಮಹಾನ್ ವ್ಯಕ್ತಿ. ಅವರ ಭೂದಾನ್ ಚಳುವಳಿ ಇದೆಯಲ್ಲ, ಅದು ಭೂಮಿ ಇಲ್ಲದೇ ಇರುವ ರೈತರಿಗೆ, ಅತಿಯಾಗಿ ಭೂಮಿಯನ್ನು ಇಟ್ಕೊಂಡಿರುವಂತಹ ಜಮೀನ್ದಾರರು ಅವರ ಹತ್ರ ಹೋಗಿ ಇವರು 1/6 ಒಂದು ಭೂಮಿಯನ್ನು ದಾನವಾಗಿ ಪಡೆದು ಭೂಮಿ ಇಲ್ಲದೇ ಇರುವ ರೈತರಿಗೆ ಅದನ್ನು ಕೊಡ್ತಾ ಇದ್ರು. ವಿನೋಬಾ ಭಾವೆಯವರು ಭಾರತದಾದ್ಯಂತ ಹಳ್ಳಿಗಳಿಗೆ ಹೋಗಿ ಸುಮಾರು 13 ವರ್ಷಗಳ ಕಾಲ ಅವರು ಈ ಒಂದು ಭೂದಾನ ಚಳುವಳಿಯಲ್ಲಿ ಸುಮಾರು 5 ಲಕ್ಷ ಎಕರೆ ಭೂಮಿಯನ್ನು ದಾನವಾಗಿ ಪಡೆದು ಭೂಮಿ ಇಲ್ಲದೇ ಇರುವ ರೈತರಿಗೆ ನೀಡಿದಂತಹ ಒಬ್ಬ ಮಹಾನ್ ವ್ಯಕ್ತಿ. ಸತೀಶ್ ಕುಮಾರ್ ಅವರು ವಿನೋಬಾ ಭಾವೆಯವರ ಬಗ್ಗೆ ಕೇಳಿ ಅವರ ಪ್ರಭಾವಕ್ಕೆ ಒಳಗಾಗಿ ಅವರು ಸಹ ವಿನೋಬಾ ಭಾವೆಯವರ ಶಿಷ್ಯರಾಗಿ ಅವರ ಜೊತೆ ಸುಮಾರು 3 ವರ್ಷಗಳ ಕಾಲ ಅವರು ಭಾರತದ ಬೇರೆ ಬೇರೆ ಜಾಗಗಳಿಗೆ ಹೋಗ್ತಾರೆ. ಅಲ್ಲಿ ಅವರು ಅಪಾರವಾದ ಅನುಭವಗಳನ್ನ ಪಡ್ಕೊಳ್ತಾರೆ. ಭಾರತದ ಜನರ ನಿಜವಾದ ಒಂದು ಜೀವನದ ಅರಿವು ಅವ್ರಿಗೆ ಆಗುತ್ತೆ. ಹೀಗಿರಬೇಕಾದ್ರೆ 1961-62ರಲ್ಲಿ ಇಂಗ್ಲೆಂಡ್ನ ಲಂಡನ್ನಲ್ಲಿ ಆಥರ್ ಬರ್ಟನ್ ರಸಲ್ನವ್ರನ್ನ ನ್ಯೂಕ್ಲಿಯರ್ ವೆಪನ್ಗೆ ಅಗೇನ್ಸ್ಟ್ ಆಗಿ ಅವರು ನಡೆಸಿದ ಹೋರಾಟಕ್ಕಾಗಿ ಅರೆಸ್ಟ್ ಮಾಡಿ ಜೈಲಿನಲ್ಲಿ ಇರ್ತಾರೆ.